ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಎಷ್ಟು ಅರ್ಲಿ ಮಾರ್ನಿಂಗ್ ನಾನು ವಿಡಿಯೋ ಮಾಡ್ತಾ ಇರೋದು. ಟೈಮ್ ಬಂದು ಆಲ್ಮೋಸ್ಟ್ 5 o'clock ಆಗಿದೆ. ನಾನಿವತ್ತು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ನಂಜನಗೂಡಿಗೂ ಸಹ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮನ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇರೋದು, ಆ್ಯಂಡ್ ಇವಾಗ ನಮ್ಮ ಅಕ್ಕನೂ ಸಹ. ಸೊ ಒಂಥರ ಫುಲ್ ಇದು ಫ್ಯಾಮಿಲಿ ಡೇಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಹೋಗೋದು ಅದು ಬೇರೆ ಥರ ಫನ್, ಬಟ್ ಫ್ಯಾಮಿಲಿ ಜೊತೆ ಹೋಗೋದು ಸಮಥಿಂಗ್ ಡಿಫ್ರೆಂಟ್. ಈಗೆಲ್ಲ ಅವರಿಗೆಲ್ಲ ಅಷ್ಟು ಗೊತ್ತಾಗಲ್ಲ ಅಲ್ಲ. ಸೊ ನಾವು ಚಿಕ್ಕವರಿದ್ದಾಗ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಸೊ ಅದೇ ಥರ ಇವಾಗ ಅವ್ರನ್ನ ಹೊರಡಿಸಿ ಅವ್ರನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಅವ್ರನ್ನ ಸುತ್ತಾಡಿಸೋದು, ಆಮೇಲೆ ಅವ್ರನ್ನ ವಾಪಸ್ ಹುಷಾರಾಗಿ ಕರ್ಕೊಂಡು ಬರೋದು, ಎಲ್ಲನೂ ತಿಳ್ಕೊಂಡು, ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಸೊ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ಪ್ಲ್ಯಾನ್ ಹೋಗುತ್ತಾ ಅಂತ ಚೆಕ್ ಮಾಡಬೇಕು. ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ ಆಗುತ್ತೆ, ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ಹೋಗ್ತಾ ಇರೋದು ಟ್ರೈನಲ್ಲಿ. ಸೊ ಇವಾಗ 5 o'clock ಅಲ್ಲ, ನಾವು 6 o'clock ಟ್ರೈನ್ಗೆ ಹೋಗ್ತಾ ಇರೋದು. ಸೊ ಇಲ್ಲಿಂದ ನಾವು ಕೆಂಗೇರಿ ಸ್ಟೇಷನಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಡೈರೆಕ್ಟ್ ಮೈಸೂರಿಗೆ ಹೋಗ್ತೀವಿ. ಸೊ ಅಲ್ಲಿಂದ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ. ಫೈನಲಿ ಟ್ರೈನ್ ಸಿಕ್ತು. ಆ್ಯಕ್ಚುಲಿ ಮಿಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಸೊ 6:20ಗೆ ಟ್ರೈನ್ಗೆ ಹತ್ಕೊಂಡ್ವಿ. ತುಂಬ ಏನು ರಶ್ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಆ್ಯಕ್ಚುಲಿ ತುಂಬಾ ಖಾಲಿ ಇತ್ತು ಟ್ರೈನು. ಸೊ ಆರಾಮಾಗಿ ಕೂತ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ವೆಡ್ನೆಸ್ಡೇ ಪ್ಲ್ಯಾನ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ನಮಗೆ ಪೂಜೆ ಮಾಡ್ಸೋಕ್ಕೆ ಕರೆಕ್ಟಾಗಿತ್ತು. ಆ್ಯಂಡ್ ಇವತ್ತು ಹುಣ್ಣಿಮೆ ಆ್ಯಕ್ಚುಲಿ. ಸೊ ಒಳ್ಳೆ ದಿನ, ಬಟ್ ರಶ್ ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಬಟ್ ನಮಗೆ ತುಂಬ ಖಾಲಿಯಾಗಿ ಸಿಕ್ತು ಟ್ರೈನು. ಆ್ಯಂಡ್ ನಾವು 3 ಜನನು ವಿಂಡೋ ಸೀಟ್ಗೋಸ್ಕರ ಕಾಯ್ಕೊ ಕೂತಿದ್ವಿ. ನಾನು ನೀನು ಅಂತ. ಮಕ್ಕಳು ಆಟ ಮಾಡ್ತಾರೆ ವಿಂಡೋ ಸೀಟ್ ಬೇಕು ಅಂತ. ನನಗೂ ವಿಂಡೋ ಸೀಟ್ ಬೇಕು ಅಂತ ಸರಿ ಅಂತ ಹೇಳ್ಬಿಟ್ಟು 3 ಜನ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ವಿಂಡೋ ಸೀಟ್ ಹತ್ರ ಕೂತ್ಕೊಂಡ್ವಿ. ಸೊ ಆಲ್ಮೋಸ್ಟ್ 2 hours ಅಷ್ಟೇ ಆಯಿತು ನಮಗೆ ಮೈಸೂರು ತಲುಪಕ್ಕೆ. ನಾವು ಬೆಂಗಳೂರಲ್ಲಿ 6:20ಗೆ ಬಿಟ್ಟಿದ್ದು, ಇಲ್ಲಿಗೆ ಬರೋ ಅಷ್ಟರಲ್ಲಿ 8:20 ಆಯಿತು. ಫೈನಲಿ ಬಂದು ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ವಿ. ನಾವಿವಾಗ ಇಲ್ಲಿಂದ ನಂಜನಗೂಡಿಗೆ ಹೋಗ್ತೀವಿ. ಆ್ಯಕ್ಚುಲಿ ಹೇಳ್ತಾರೆ ಫಸ್ಟು ನಂಜನಗೂಡು ನೋಡ್ಕೊಂಬಂದು ಆಮೇಲೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತೆ. ಚಾಮುಂಡಿ ಬೆಟ್ಟ ನೋಡಿ ನಂಜನಗೂಡಿಗೆ ಹೋಗ್ಬಾರ್ದಂತೆ. ಸೊ ಅದಕ್ಕೋಸ್ಕರ ನಾವು ಫಸ್ಟು ನಂಜನಗೂಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಂಜನಗೂಡಿಗೆ ಹೋಗೋಕ್ಕೆ KRCTC ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಲ್ಲಿಗೆ ಸಿಟಿ ಬಸ್ ಸ್ಟ್ಯಾಂಡಿಂದ, ಅಂದರೆ ಸಿಟಿ ಬಸ್ಸಸ್ ಹೋಗುತ್ತಲ್ಲ ನಾರ್ಮಲ್ ಬಸ್ಸಸ್ಸಿಂದ, ಇವಾಗ KSRTC ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಡೈರೆಕ್ಟ್ ಟ್ರೈನ್ ಇದೆ, ಬಟ್ ಅದಿರೋದು 4:30 ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಇರೋದು. ಸೊ ನಮ್ಗೆ ಆ ಟೈಮಿಗೆ ಬಸ್ಸಸ್ ಅವೈಲಬಲ್ ಇರಲ್ಲ ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮೈಸೂರಿಗೆ ಬಂದು ಆಮೇಲೆ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಹುಣ್ಣಿಮೆ ಪ್ರಯುಕ್ತ ಅಂತ ಎಷ್ಟೊಂದು ಬಸ್ಗಳನ್ನ ಬಿಟ್ಟಿದ್ರು. ಆ್ಯಕ್ಚುಲಿ ಅವತ್ತು ತುಂಬಾ ರಶ್ ಇತ್ತು. ಬಸ್ಗಳಂತೂ ಹೆವಿ ರಶ್ ಆಯಿತು. ನಾನು ಬಸ್ ರಶ್ ಆಗಿದ್ದು ನೋಡೇ ಜನ ಪಕ್ಕ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಅಂದ್ಕೊಂಡಂಗೆ ಆಯಿತು. ಬಿಕಾಸ್ ಒಂದಾದ್ಮೇಲೆ ಒಂದು ಬಸ್ ಬಿಡ್ತಾನೇ ಇದ್ದಾರೆ ನಂಜನಗೂಡಿಗೆ, ಜನ ತುಂಬ್ಕೋತಾನೇ ಇದ್ದಾರೆ. ಅಂದ್ಕೊಂಡೆ ಪಕ್ಕ ರಶ್ ಇರುತ್ತೆ ಅಂತ. ಆ್ಯಂಡ್ ಇಲ್ಲಿಂದ ಒಂದು 45 minutes ಅಷ್ಟರಲ್ಲಿ ನಾವು ನಂಜನಗೂಡನ್ನ ತಲುಪ್ಕೊಂಡ್ವಿ. ಆ್ಯಂಡ್ ಆನ್ ದಿ ವೇ ಹೋಗ್ತಾ ನಮಗೆ ಮೈಸೂರು ಅರಮನೆ ಎಲ್ಲ ನೋಡೋಕ್ಕೆ ಸಿಕ್ತು. ಅಂದರೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ಬೇಗ ಬಂದರೆ ಮೈಸೂರು ಅರಮನೆಗೆ ಹೋಗೋಣ ಅಂತ ಹೇಳಿ. ಬಟ್ ಫೈನಲಿ ಬಂದು ನಂಜನಗೂಡು ತಲುಪಿದ್ವಿ. ಬಟ್ ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಮಾರ್ನಿಂಗ್ ಇನ್ನೂ ನಮಗೆ 10 o'clock ಸಹ ಆಗಿರಲಿಲ್ಲ, ಅಷ್ಟು ಬೇಗನೆ ಎಷ್ಟೊಂದು ಬಿಸಿಲಿತ್ತು. ನನಗೆ ಬಿಸಿಲಲ್ಲಿ ಕಣ್ಣು ಬಿಡೋಕ್ಕೆ ಆಗೋದಿಲ್ಲ. ಸೊ ನಾನು ಯೂಶಲಾಗಿ ಎಲ್ಲೋದ್ರೂ ಹ್ಯಾಟ್ನ ಕ್ಯಾರಿ ಮಾಡ್ತಾ ಇರ್ತೀನಿ. ಆ್ಯಂಡ್ ಫೈನಲಿ ಟೆಂಪಲ್ ಒಳಗೆ ಬಂದ್ವಿ. ಎಷ್ಟು ಬಿಸಿಲಿತ್ತು ಅಂದರೆ ಪಾಪ ಎಷ್ಟೊಂದು ಜನ ಹರಕೆ ಹೊತ್ತಿರೋರು ಬಿಸಿಲಲ್ಲೇ ಉಳ್ಸೇವೆ ಎಲ್ಲ ಮಾಡ್ತಾಯಿದ್ರು. ಅವ್ರವ್ರ ಕಷ್ಟ ಇನ್ನು ಎಷ್ಟು ದೊಡ್ಡದಿರುತ್ತೋ ಏನೋ ಅಂತ ಅನ್ನಿಸ್ಬಿಡ್ತು. ಅಷ್ಟು ಕಷ್ಟದಲ್ಲೂ ಪಾಪ ಅವ್ರವ್ರ ಹರಕೆಗಳನ್ನ ತೀರಿಸ್ತಾಯಿದ್ರು. ಲೆಫ್ಟಲ್ಲಿ ನಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪರ್ ಬಿಟ್ಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಒಳಗಡೆ ಹೋದ್ವಿ. ತೀರಾ ತುಂಬ ರಶ್ ಇರಲಿಲ್ಲ, ಹಂಗಂತ ತುಂಬಾ ಏನು ರಶೇ ಇರಲಿಲ್ಲ ಅಂತ ಏನಿಲ್ಲ. ಒಂದು 45 minutes ನಮಗಾಯಿತು. ಅಂದರೆ ನಮಗೆ ಅಂದರೆ ಫುಲ್ ದರ್ಶನ ಎಲ್ಲ ಮಾಡಿ ಆಚೆಗೆ ಬರೋಕ್ಕೆ 45 minutes ಆಯಿತು. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಒಂದು 2 ಲೈನ್ ಹೋಗೋ ಥರ ಇತ್ತು. ಆ್ಯಂಡ್ ಒಳಗಡೆ ನಾರ್ಮಲಾಗಿ ಪಾಸ್ ಆಗೋದು ಸ್ವಲ್ಪ ಲೇಟ್ ಆಯಿತು, ಬಟ್ ಅದು ಬಿಟ್ಟು ಆರಾಮಾಗಿಯೇ ಹೋದ್ವಿ. ಅದಕ್ಕಿಂತ ಜಾಸ್ತಿ ಹರಕೆ ತೀರಿಸೋರೆ ತುಂಬ ಜನ ಇದ್ದರು. ಇವಾಗ ಜಸ್ಟು ಒಳಗಡೆಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಇನ್ನೂ ಒಂದು ರೌಂಡ್ ಹೋಗಬೇಕು. ಸೊ ಅದೊಂದು, ಸೊ ಇಲ್ಲಿ ಮಾತ್ರ ಸ್ವಲ್ಪ ಲೇಟ್ ಆಯಿತು, ಅಂದರೆ ಪಾಸಾಗಿ ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದನ್ನು ಸ್ವಲ್ಪ ಬೇಗನೆ ಹೋಗಿ ಆರಾಮಾಗಿ ಬಂದ್ವಿ. ಎಷ್ಟೊಂದು ಜನ ಇಲ್ಲಿಲ್ಲೇ ಪೂಜೆ ಮಾಡ್ತಾ ಇರ್ತಾರೆ, ಅಂದರೆ ಅವ್ರು ಹಣ್ಣುಕಾಯಿ ತೊಗೊಂಬಂದಿರೋದು ದೇವಸ್ಥಾನದೊಳಗಡೆ ತೊಗೊಳಲ್ಲ. ಸೊ ಅಲ್ಲಲ್ಲೇ ಪೂಜೆ ಮಾಡ್ಕೋತಾರೆ. ಫೈನಲಿ ದರ್ಶನ ಆಯಿತು. ನನಗೆ ಬಿಸಿಲು ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ನಾನು ಆಸೆ ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ. ಆ್ಯಂಡ್ ನಾವು ಇನ್ನೂ ಟಿಫನ್ ಸಹ ಮಾಡಿರಲಿಲ್ಲ. ನನಗೆ ತಲೆನೇ ಓಡ್ತಾಯಿಲ್ಲ ಏನು ಮಾಡಬೇಕು ಅಂತ.
ಆ್ಯಂಡ್ ನೆಕ್ಸ್ಟು ಇಲ್ಲಿಂದ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಿತ್ತು. ಅದಕ್ಕಿಂತ ಮುಂಚೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದು ಸ್ಲಿಪ್ಪರ್ ಎಲ್ಲ ತೊಗೊಂಡು ಟಿಫನ್ ಮಾಡೋಕ್ಕೆ ಅಂತ ಹೊರಟ್ವಿ. ನಾವು ಆ್ಯಕ್ಚುಲಿ ಮನೆಯಿಂದನೇ ಟಿಫನ್ ಮಾಡ್ಕೊಂಡು ಬಂದಿದ್ವಿ, ಬಾಕ್ಸ್ಗೆ ಹಾಕ್ಕೊಂಡು ಬಂದಿದ್ವಿ. ಬಿಕಾಸ್ ಇಲ್ಲೆಲ್ಲ ನನಗೆ ಹೋಟೆಲ್ ಎಲ್ಲಿದೆ ಅಂತ ಅಷ್ಟೊಂದು ಐಡಿಯಾ ಇರಲಿಲ್ಲ. ಮತ್ತೆ ಆಮೇಲೆ ಲೇಟ್ ಆದರೆ ಸುಮ್ಮನೆ ಗೊತ್ತಲ್ಲ, ಪೇರೆಂಟ್ಸ್ ನಮ್ಮ ಅಪ್ಪ ಬೇರೆ ಹಂಗೆ ಇಲ್ಲಿ ಗೊತ್ತಾಗಲ್ವ ಹಿಂಗೆ ಅಷ್ಟು ಇಷ್ಟು ಅಂದ್ಬಿಡ್ತಾರೆ. ಅದಕ್ಕೆ ಮನೆಯಿಂದನೇ ಎಲ್ಲ ಸುಮ್ಮನೆ ರೆಡಿ ಮಾಡ್ಕೊಂಡು ಬಂದಿದ್ವಿ. ಅವ್ರು ಬೇರೆ ಟ್ಯಾಬ್ಲೆಟ್ ತೊಗೊಳ್ಬೇಕು, ಮಕ್ಕಳು ಬೇರೆ ಇದಾವದಲ್ವ, ಪದೇ ಪದೇ ಅಶ್ವು ಅಂತ ಇರ್ತಾರೆ. ಸೊ ಎಲ್ಲ ರೆಡಿ ಮಾಡ್ಕೊಂಬಂದ್ವಿ, ಆರಾಮಾಗಿ ತಿಂದ್ವಿ. ಇವ್ರು ಯಾರೋ ಗೊತ್ತಿಲ್ಲ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟು ಏನೇನೋ ಮಾತಾಡ್ತಾಯಿದ್ರು. ಫುಲ್ಲು ಡ್ರಿಂಕ್ಸ್ ಮಾಡಿರೋದ್ರಿಂದ ಏನೋ ಧಾರಾವಾಹಿ ಕತೆ ಏನೇನೋ ಹೇಳ್ತಾಯಿದ್ರು. ಅವ್ರಿಗೆ ಬೇರೆ ನಾನು ವೀಡಿಯೋ ಮಾಡಿದ್ದು ಗೊತ್ತಾಯಿತು. ವೀಡಿಯೋ ಮಾಡಿ ಸಾಂಗ್ ಹೇಳ್ತೀನಿ ಮಾಡಿ ಏನೇನೋ ಅಂತಾಯಿದ್ರು. ಆಮೇಲೆ ಫೈನಲಿ ಬಂದು ಮೈಸೂರಿಗೆ ಹೋಗೋಕ್ಕೆ ಬಸ್ ಹತ್ಕೊಂಡ್ವಿ. ಅಲ್ಲೇ ಟೆಂಪಲ್ ಮುಂದೆನೇ ಬಸ್ಸಸ್ ಎಲ್ಲ ನಿಂತಿತ್ತು. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಮೈಸೂರು ಸಿಟಿಗೆ ಬಂದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಎಷ್ಟು ರಶ್ ಇತ್ತು ಗೊತ್ತಾ. ಒಂದು ಚೂರು ನಮಗೆ ಜಾಗನೇ ಸಿಗಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳಿ ಇದೇ ಬಸ್ಸಿಗೆ ಹತ್ಕೊಂಡ್ವಿ. ಎಷ್ಟೊಂದು ಜನ ಫುಲ್ ವೀವ್ಸ್ನ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅನ್ನೋ ಥರ ಕುತ್ಕೊಂಡು ನೋಡ್ತಾಯಿದ್ರು. ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡೋರಿಗೆಲ್ಲ ವಾವ್ ಅಂತ ಅನಿಸುತ್ತಲ್ಲ ಆ ಥರ. ಸೊ ತುಂಬ ಏನು ಟ್ರಾಫಿಕ್ ಆ ಥರ ಎಲ್ಲ ಏನಿರಲಿಲ್ಲ. ರೋಡ್ ಫುಲ್ ಖಾಲಿ ಆಗಿತ್ತು. ಸೊ ಆರಾಮಾಗಿ ಹೋದ್ವಿ. ಆ್ಯಂಡ್ ಹೋಗಿ ಟೆಂಪಲ್ ರೀಚ್ ಆದ್ವಿ. ಟೆಂಪಲ್ ರೀಚ್ ಆದಮೇಲೆ 2 o'clockಗೆ ಟೆಂಪಲ್ ಕ್ಲೋಸ್ ಅಂತ ಇದ್ರು. ನಾವು ಆಲ್ಮೋಸ್ಟ್ 1:30 ಆಗೋಗ್ಬಿಟ್ಟಿತ್ತು. ಸೊ ಒಳಗಡೆ ಹೋಗಿ ನಾವು ಬಂದು ಇನ್ನೊಂದು ಲೈನ್ ಅಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಆಗೋಯ್ತು. ಅದ್ರ ಬೇರೆ ಒಳಗಡೆ ಯಾರೋ ಒಬ್ಬರು ಪಾಪ ಮಗುನ ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ಮಗು ಆಚೆಗಡೆ ಅಳ್ತಾ ಇದೆ, 3-4 ವರ್ಷದ ಮಗು ಬೇರೆ. ಇವ್ರು ಇಲ್ಲಿ ಅಳ್ತಾ ಇದ್ದಾರೆ, ಆ ಪಾಪು ಅಲ್ಲಿ ಅಳ್ತಾ ಇದೆ. ಆಮೇಲೆ ಇವ್ರು ಇಲ್ಲಿಂದ ಓಡೋದ್ರು. ಹೆಂಗೋ ಕೊನೆಗೆ ಮಗು ಸಿಕ್ತು. ಅದನ್ನೇ ಡಿಸ್ಕಷನ್ ಮಾಡ್ತಾಯಿದ್ರು ಒಳಗಡೆ ಪೂರ್ತಿ. ಆ್ಯಂಡ್ ಒಂದೇ ಒಂದು ಲೈನ್ ಇತ್ತು, ತುಂಬ ಹೊತ್ತೇನಾಗಲಿಲ್ಲ. ಅದಕ್ಕೆ ನಾವೆಲ್ಲ ರೇಗಿಸ್ತಾ ಇದ್ವಿ, ನಮ್ಮನೆ ಪಾಪು ಕಳೆದೋಗ್ಬಿಟ್ರೆ ಹೆಂಗೆ ಅವನು ರಿಯಾಕ್ಟ್ ಮಾಡ್ತಾನೆ, ನಮ್ಮನೆಯವ್ರು ಯಾವ ಥರ ಹೇಳ್ತಾರೆ ಅಂತೆಲ್ಲ ರೇಗಿಸ್ತಾ ಇದ್ವಿ. ಆ್ಯಂಡ್ ಅಲ್ಲಿಂದ ಆರಾಮಾಗಿ ಒಂದು ಲೈನ್ ಇತ್ತಲ್ಲ ಸರಿ ಅಂತ ಹೇಳಿ ಬೇಗನೆ ಮುಗಿಸ್ಕೊಂಡ್ವಿ. ನಾನು ಎಷ್ಟೋ ಸತಿ ಬಂದಾಗ ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ದೇವ್ರ ದರ್ಶನನೇ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅಷ್ಟು ರಶ್ ಇರೋದು. ನಾನು ಬಂದಾಗೆಲ್ಲ ವೀಕೆಂಡ್ ಆ ಥರನೇ ಇರೋದು, ತುಂಬ ರಶ್ ಇರೋದು. ಸರಿ ನೋಡೋಕ್ಕಾಗ್ತಿರ್ಲಿಲ್ಲ ಅಂತ ಬೆಟ್ಟ ಹತ್ಕೊಂಡು ಬಂದಾಗಲೂ ನೋಡಿರಲಿಲ್ಲ ನಾನು ಲಾಸ್ಟ್ ಟೈಮು. ಈ ಸತಿ ಪರವಾಗಿಲ್ಲ, ಉಣ್ಣಿ ಮೇಲಿದ್ರೂ ದರ್ಶನ ಚೆನ್ನಾಗಿ ಆಯಿತು. ಆರಾಮಾಗಿ ದರ್ಶನ ಮಾಡ್ಕೊಂಡು ಇವಾಗ ಬಂದು ಆಚೆ ಕೂತ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ. ಆಲ್ಮೋಸ್ಟ್ ಒಂದು 2:30 ಹಂಗೆ ಆಯಿತು ದೇವ್ರ ದರ್ಶನ ಎಲ್ಲ ಆಗುವಷ್ಟರಲ್ಲಿ. ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಈವನ್ ಟೆಂಪಲು ಕ್ಲೋಸ್ ಆಯಿತು. ನೆಕ್ಸ್ಟು ಇವಾಗ ಊಟ ಎಲ್ಲ ಮಾಡಬೇಕಲ್ಲ, ಸರಿ ಏನು ಮಾಡೋದು ಅಂತೆಲ್ಲ ಹೋಗ್ತಾ ಇದ್ವಿ. ಹಂಗೆ ಇಲ್ಲೇ ಟೆಂಪಲ್ ಹತ್ರನೇ ಅನ್ನದಾಸೋಹ ನಡೆಯುತ್ತಲ್ಲ, ಸರಿ ಅಲ್ಲೇ ಊಟಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ಇಲ್ಲಿಂದ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಊಟಕ್ಕೆ ಅಂದರೆ ಇಲ್ಲೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಥರ, ಅಂದರೆ ಐಟಮ್ ಎಲ್ಲ ತೊಗೊಳಕ್ಕೆ ಏನೇನೋ ಇರುತ್ತಲ್ಲ ಅದನ್ನೆಲ್ಲ ನೋಡ್ತಾ ಇದ್ರು, ಏನೇನು ಬೇಕು ಅಂತ ಹೇಳಿ. ಸೊ ಅಲ್ಲಿ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅಲ್ಲಿ ಅನ್ನದಾಸೋಹಕ್ಕೆ ಹೋಗ್ತೀವಲ್ಲ ಅದ್ರ ಪಕ್ಕದಲ್ಲೇ ಸ್ಟೆಪ್ಸ್ಗಳಿದೆ. ಆ ಸ್ಟೆಪ್ಸ್ಗಳು ಬಂದ್ಬಿಟ್ಟು ಈಗ ಯಾರು ಅಂದರೆ ಚಾಮುಂಡಿ ಬೆಟ್ಟನ ಹತ್ಕೊಂಡು ಬರ್ತಾರೋ ಸೊ ಈ ಸ್ಟೆಪ್ಸ್ಗಳಿಂದನೇ ಟೆಂಪಲಿಗೆ ಬರೋದು. ಸೊ ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲಿಂದ ಬಂದಿದ್ದೆ, ಬಟ್ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಹೋಗಿದ್ವಿ. ಇವಾಗ ದೇವ್ರ ದರ್ಶನದಿಂದ ಆಗಿ ಊಟಕ್ಕೆ ಬಂದ್ವಿ. ತುಂಬಾ ಹಶ್ವಾಗಿತ್ತು, ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು ನಿಂತು. ಮತ್ತು ಊಟಕ್ಕೂ ಆ್ಯಕ್ಚುಲಿ 30 minutes ವೆಯ್ಟ್ ಮಾಡಿದ್ವಿ. ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಒಳ್ಳೆ ಅನ್ನ ಸಾಂಬಾರು ಕೊಟ್ಟರು, ಆಮೇಲೆ ಪಾಯಸ ಏನೋ ಕೊಟ್ಟರು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಹೊಟ್ಟೆ ತುಂಬ ತಿನ್ಕೊಂಡು ಟೈಮ್ ಆಲ್ಮೋಸ್ಟ್ ಇಲ್ಲೇ ನಮಗೆ 4 o'clock ಆಯಿತು. ನಾನು ಆಚೆ ಬರೋ ಅಷ್ಟರಲ್ಲೇ 4 ಆಯಿತು. ಸರಿ ಇನ್ನೇನು ಪ್ಲೇಸ್ ನೋಡೋಕೆ ಆಗೋದೇ ಇಲ್ಲ ಅಂತ ಗೊತ್ತಾಯಿತು. ಬಿಕಾಸ್ ಮತ್ತೆ ನಾವು ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ 2 hours ಬೇಕು, ಮತ್ತು ನಮ್ಮ ಮನೆಗೆ ಹೋಗೋಕ್ಕೆಲ್ಲ 3 hours ಬೇಕಾಗುತ್ತೆ. ಇಲ್ಲೇ ಟೈಮ್ ಆಗೋಗ್ಬಿಡುತ್ತೆ, ಇನ್ಯಾವ ಪ್ಲೇಸು ನೋಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಂದ ಡೈರೆಕ್ಟ್ KRCTC ಬಸ್ ಸ್ಟ್ಯಾಂಡ್ ಏನಿದೆ, ಸಬರ್ ಬಸ್ ಸ್ಟ್ಯಾಂಡ್ ಅಂತಲೂ ಹೇಳ್ತಾರೆ, ಸೊ ಆ ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಎಷ್ಟು ರಶ್ ಇತ್ತು ಅಂತ ಅಂದರೆ ಕ್ಯೂಯಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಳ್ಬೇಕು. ಅಲ್ಲಿಗೆ ನಾವು ಎಷ್ಟೊತ್ತು ನೋಡಿದ್ವಿ, ನಾನು ಆಲ್ಮೋಸ್ಟ್ ಒಂದು 45 minutes ಕ್ಯೂಯಲ್ಲಿ ನಿಂತಿದ್ದೀನಿ ಬೆಂಗಳೂರು ಬಸ್ಸಿಗೆ ಟಿಕೆಟ್ ತೊಗೊಳಕ್ಕೆ. ಸಾಕಾಗೋಯಿತು, ಅಷ್ಟು ರಶ್ ಇತ್ತು. ಈ ಥರ ಎಲ್ಲ ಪೂರ್ತಿ ಕೂತಿದ್ದಾರೆ. ಎಷ್ಟೊಂದು ಬಸ್ ಬರ್ತಿದೆ ಹೋಗ್ತಿದ್ದೆ, ಜನ ಮಾತ್ರ ಕಡಿಮೆ ಆಗ್ತಾಯಿಲ್ಲ, ಅಷ್ಟು ಜನ ಆಯಿತು. ಹೆಂಗೋ ಫೈನಲಿ ಬಸ್ ಹತ್ಕೊಂಡು ಬೆಂಗಳೂರು ರೀಚ್ ಆದ್ವಿ. ಫೈನಲಿ ಒಂದು ಟ್ರಿಪ್ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು, ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.